ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಮ್ಮ ಒಂದು ಪ್ರಶ್ನೆ ಏನಂತಂದ್ರೆ, ಲೈವ್ ಅಲ್ಲಿ ಬಂದಾಗ ಒಂದು ಯುನಿಕ್ ಆದಂತ ಕ್ವಶನ್ ಅನ್ನ ಕೇಳಿದ್ರು. ಒಂದು ವಿದ್ಯಾರ್ಥಿ ಲೈವ್ ಅಲ್ಲಿ ಬಂದಾಗ, ನಾನು ಪ್ರತಿ ಸಂಜೆ 4:30 ನಂತರ ಲೈವ್ ಅಲ್ಲಿ ಬರ್ತೇನೆ, ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತೇನೆ. ಪ್ಯಾರಾಮೆಡಿಕಲ್, ಜೀರಿಯನ್ ನರ್ಸಿಂಗ್, BS ನರ್ಸಿಂಗ್, BPT, ಅಲರ್ಟ್ ಸೈನ್ಸ್ ಕೋರ್ಸ್ಗಳಿಗೆ, ಫಾರ್ಮಸಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತ ಡೌಟ್ ಗಳನ್ನ SSLC ಮೇಲೆ ಮತ್ತು PUC ಮೇಲೆ ನೀವೇನಾದ್ರೂ ಈ ಒಂದು ಕೋರ್ಸ್ಗಳನ್ನು ಮಾಡಬೇಕಂತಂದ್ರೆ ನಿಮ್ಮದ ಡೌಟ್ಗಳು ಇರ್ತವೆ. ಪ್ರತಿ ಸಂಜೆ ಲೈವ್ ಅಲ್ಲಿ ಬಂದು ನಾನು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೇನೆ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಬರ್ತೇನೆ. ಇವತ್ತಿನ ಒಂದು ಕಾಮೆಂಟ್ ನನಗೆ ತುಂಬಾ ಇಷ್ಟ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ಸರ್ ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಒಳಗಡೆ ನಂಬರ್ 1 ಕೋರ್ಸ್ ಯಾವುದ್ರಿ ಅಂತ ನನಗೊಂದು ಕಾಮೆಂಟ್ ಅನ್ನ ಬಂದಿತ್ತು. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಯಾಕಂದ್ರೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಅದನ್ನ ನಾನು ಓದ್ಲಾಕ್ ಹೋಗಲಿಲ್ಲ. ಲೈವ್ ಅಲ್ಲಿ ಬಂದಾಗ ನಂಬರ್ 1 ಕೋರ್ಸ್ ಯಾವ್ದ್ರಿ ನಮ್ಮ ಪ್ಯಾರಾಮೆಡಿಕಲ್ ಆಫ್ಟರ್ SSLC ಆದ್ಮೇಲೆ ನಂಬರ್ 1 ಕೋರ್ಸ್ ಯಾವುದು ಅಂತ ನೀವು ಕ್ವಶನ್ ಅನ್ನ ಕೇಳಿದ್ರಿ. ಅದಕ್ಕೆ ನಾನು ಸಪರೇಟ್ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡ್ರಿ, ಪ್ಯಾರಾಮೆಡಿಕಲ್ ಒಳಗಡೆ ನಂಬರ್ 1 ಕೋರ್ಸ್ ಅಂತ ಇಲ್ರಿ. ಫಸ್ಟ್ ಆಫ್ ಆಲ್ ಆಯಾ ಕೋರ್ಸ್ಗಳಿಗೆ ತಮ್ಮದೇ ಆದಂತ ಒಂದು ರೆಸ್ಪೆಕ್ಟ್ ಇದೆ, ತಮ್ಮದೇ ಆದಂತ ಒಂದು ಜಾಬ್ ಸ್ಕಿಲ್ಗಳಿದಾವೆ, ಟೆಕ್ನಿಕಲ್ಗಳಿದಾವೆ. ಆದ್ರೆ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಪ್ಯಾರಾಮೆಡಿಕಲ್ ಒಳಗಡೆ ಟಾಪ್ ಅಲ್ಲಿರುವಂತ ಕೋರ್ಸ್ ಯಾವ್ದು ಅಂತಂದ್ರೆ DMLT, ಡಿಪ್ಲೊಮಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. DMLT ಕೋರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ರೀ. ಯಾಕೆ ನಾ ಹೇಳ್ತಾ ಇದೀನಿ ಅಂತಂದ್ರೆ, ಬೇರೆ ಕೋರ್ಸ್ ಕಂಪೇರ್ ಮಾಡಿದ್ರೆ DMLT ತುಂಬಾ ಯೂನಿವರ್ಸಲ್ ಆಗಿದೆ. ಹೆಂಗ್ ಯೂನಿವರ್ಸಲ್ ರೀ? DMLT ಕಂಪ್ಲೀಟ್ ಆದವರು ಗೌರ್ಮೆಂಟ್ ಜಾಬಿಗೆ ಹೋಗ್ಬೋದ್ರಿ, DMLT ಕಂಪ್ಲೀಟ್ ಆದವರು ಪ್ರೈವೇಟ್ ಜಾಬಿಗೆ ಹೋಗ್ಬೋದ್ರಿ, DMLT ಕಂಪ್ಲೀಟ್ ಆದವರು ಏನ್ರಿ NHM ಜಾಬಿಗೆ ಹೋಗ್ಬೋದ್ರಿ, ಗೌರ್ಮೆಂಟ್ ಅಂದ್ರಲ್ಲಿ NHM ಜಾಬಿಗೆ ಹೋಗ್ಬೋದ್ರಿ, ಓನ್ ಕ್ಲಿನಿಕ್ ಓನ್ ಲ್ಯಾಬ್ ಓಪನ್ ಮಾಡ್ಕೋಬೋದ್ರಿ, ಕಂಪನಿ ಸೈಡ್ ಹೋಗ್ಬೋದ್ರಿ, ಕ್ಲಿನಿಕಲ್ ಕಂಪನಿಗಳಲ್ಲಿ ಹೋಗ್ಬೋದ್ರಿ, ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಹೋಗ್ಬೋದ್ರಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ, ಮೈಕ್ರೋಬಯಾಲಜಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹೋಗ್ಬೋದು, ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗ್ಬೋದು, ಆಮೇಲೆ ಫ್ಲೋಬೋಟಮಿಸ್ಟ್ ಸ್ಯಾಂಪಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ಬೋದು. ಆಮೇಲೆ ಹೈಯರ್ ಎಜುಕೇಶನ್ 10 ಪಾಯಿಂಟ್ಗಳು ಹೇಳಿದ್ನ, ಈಗ ಹೈಯರ್ ಎಜುಕೇಶನ್ ಮಾಡ್ಕೋಬಹುದು, ಹೈಯರ್ ಎಜುಕೇಶನ್ ಮಾಡ್ಬೋದ್ರಿ. ಹೀಗಾಗಿ DMLT ಕೋರ್ಸ್ ನನ್ನ ಪ್ರಕಾರ ಟಾಪ್ 1 ದಲ್ಲಿದೆ DMLT ಕೋರ್ಸ್. ಆಮೇಲೆ ಜಾಬ್ ಸ್ಯಾಲರಿ ಬಗ್ಗೆ ಹೇಳೋದಾದ್ರೆ, ನೋಡ್ರಿ ಸ್ಯಾಲರಿ ಕಡಿಮೆ ಅಂತ ಹೇಳಿ ಬೆಂಗಳೂರು ಸೈಡ್ ಅಲ್ಲಿ ಹೋದ್ರೆ 27,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಇದೆ. 27,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಬೆಂಗಳೂರು ಸೈಡ್ ಅಲ್ಲಿ ಹೋದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ 27,000. DMLT ಕಂಪ್ಲೀಟ್ ಆದವರಿಗೆ ಬೆಂಗಳೂರಲ್ಲಿ 27,000 ಸ್ಟಾರ್ಟಿಂಗ್ ಸ್ಯಾಲರಿ ಇದೆ. ನನ್ನ ಹತ್ರ ಪ್ರೂಫ್ ಇದಾವೆ. ನನಗೆ ಕರಿತಾ ಇರೋದು ಪ್ರೈವೇಟ್ ಲ್ಯಾಬ್ಗಳಲ್ಲಿ ಕರಿತಾ ಇರುವಂತದ್ದು 27,000. ಅದೇ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದ್ರೆ ಸ್ಯಾಲರಿ ಕಡಿಮೆ ಇದೆ, ಯಾಕಂದ್ರೆ ಇಲ್ಲಿ ಕೆಲಸ ಕಡಿಮೆ ಇದೆ, ಕಡಿಮೆ ಕೆಲಸ ಇದ್ರಿಂದ ಕಡಿಮೆ ಸ್ಯಾಲರಿ ಕೊಡ್ತಾರೆ. ಸ್ಯಾಲರಿ ಕಡಿಮೆ ಇಲ್ಲ ಅಂತಿಲ್ಲ, ಜಾಸ್ತಿ ಸ್ಯಾಲರಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಯಾವ ಕೋರ್ಸ್ಗೆ ಇಲ್ಲ. DMLTಗೆ ಇದ್ದಷ್ಟು ಓಪನಿಂಗ್ಗಳು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ DMLTಗೆ ಇದ್ದಷ್ಟು ಬೇರೆ ಕೋರ್ಸ್ಗೆ ಇಲ್ಲ. ಅದು PUC ಸೈನ್ಸ್ ಆದವರಿಗೆ ಮಾತ್ರ ಇದೆ. PUC ಸೈನ್ಸ್ ಆದವರಿಗೆ DMLT ಕೋರ್ಸ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬಹುದು, ಸ್ಟೇಟ್ ಗೌರ್ಮೆಂಟ್ ಜಾಬ್ ಕೂಡ ಟ್ರೈ ಮಾಡಬಹುದು. ಆಮೇಲೆ ಓದ್ಬೇಕಾದ್ರೆ ತುಂಬಾ ಈಸಿ DMLT ಕೋರ್ಸ್ ಕಂಪೇರ್ಡ್ ಟು ಅದರ್ ಕೋರ್ಸ್. DMLT ಕೋರ್ಸ್ ತುಂಬಾ ಈಸಿ ಇದೆ. ಈ ಒಂದಷ್ಟು ಕಾರಣಗಳಿಂದ ನೀವು ನಂಬರ್ 1 ಅಂತ ತಿಳ್ಕೊಳ್ಳಿ ಅಥವಾ ಟಾಪ್ ಕೋರ್ಸ್ ಅಂತ ತಿಳ್ಕೊಳ್ಳಿ. DMLT ಇಸ್ ಅ ಬೆಸ್ಟ್ ಕೋರ್ಸ್ ನನ್ನ ಒಪಿನಿಯನ್ ಪ್ರಕಾರ. ನಿಮಗೆ ಏನು ಅನಿಸ್ತಾ ಇದೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಕಾಮೆಂಟ್ಸ್ ಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.